ಹಾ, ಸೊ ಬಿರಿಯಾನಿ ತಿನ್ನಕ್ಕೆ ನಮ್ಮ ವಿಶ್ವ ಅವ್ರು ಕರ್ಕೊಂಡು ಹೋಗ್ತಾ ಇದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರಾ? ಅಲ್ಲ, ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿಲ್ಲ. ಸೊ ವಿಶ್ವ ಅವ್ರೆ, ನಮ್ಮ ಮನೆಯಿಂದ ಕರ್ದ್ಬಿಟ್ಟು ಇವಾಗ ಹೊರಗಡೆ ಹೋಗೋಣ ಅಂತ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರಾ ಅಂತ ಹೇಳ್ತೀರಾ ಸ್ವಲ್ಪ? ಇಂಡಿಯಾದಲ್ಲೇ ಫೇಮಸ್ ಆಗಿರೋ ಬಿರಿಯಾನಿ ಸೆಂಟರ್ ಇದೆ. ಆ ಬಿರಿಯಾನಿ ಸೆಂಟರ್ ಇಂಡಿಯಾದಲ್ಲಿ ಯಾವಾಗ ಫೇಮಸ್ ಆಗುತ್ತೆ ಅಂದ್ರೆ ನಾವು ಬಿರಿಯಾನಿ ತಿಂದ್ಮೇಲೆ. ವೇಟ್ ಅಂಡ್ ವಾಚ್. ಇವತ್ತೇನೋ ಆಫರ್ ಇದೆ ಅಂತ ಕಣ. ಓಕೆ, ಯಾರಿಗೂ ಇಂಟ್ರೊಡ್ಯೂಸ್ ಮಾಡಿಲ್ಲಲ್ಲ. ಸೊ ಇವರಿಬ್ರು ನನ್ನ ಫ್ರೆಂಡ್ಸು, ವಿಶ್ವ ಅಂಡ್ ನವ್ಯ. ಬಿರಿಯಾನಿ ಅಂತಲ್ಲ, ಕ್ಲೋಸ್ ಅಂತಂದ್ರೆ ಇದು ನೋಡಿದ್ದು ಇವನ್ ಗೊತ್ತಲ್ಲ, ನಮ್ ಲಕ್ಷ. ದ ರಾಕ್ಸ್ 1+1 ಆಫರ್. ಯಾವ್ದು ರಾಕ್ಸ್? ಕಾಂಪ್ಲಿಮೆಂಟರಿ ಚಿಕನ್ ಬಿರಿಯಾನಿ. ಮಹೇಂದ್ರ ಕಾರ ಮೇಲ್ಗಡೆ ಎಲ್ಲ ಕಪ್ಪು ಗಿಪ್ಪೆಲ್ಲ ಇದೆ. ಅದೇನೋ ಆಫರ್ ಅಂತ ಇದೆ ಕಣ. ಡೋಂಟ್ ಮಿಸ್, ಜಾಯಿನ್ ಅಸ್, ಸೆಲೆಬ್ರೇಟ್ ದ ಗ್ರ್ಯಾಂಡ್ ಆನಿವರ್ಸರಿ ಆಫ್ ರಾಕ್ ಪಬ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಿರೋದು? ವಿ ಡೋಂಟ್ ಹ್ಯಾವ್ ಅ ಪ್ಲಾನ್. ಪ್ಲಾನಿಂಗ್ ಆನ್ ದ ರೋಡ್. ನಿಂತ್ಕೊಂಡ್ಬಿಟ್ಟು ಚೆನ್ನಾಗಿದ್ದಂಗಿದೆ ಕಣ ಇದು. ಯಾವ ತರ ಬಿರಿಯಾನಿ ಬೇಕು? ದ ರಾಕ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಹೊಡಿಯ. ಏನದು? ಪಾಟ್. ದ ರಾಕ್ಸ್ ಪಬ್ ಅಂಡ್ ದಮ್ ದೂರಸ್ತ್. ಎಲ್ಲಿರೋದು? ನಿಮಗೆ ಲೈಟ್ ಇರಬೇಕು. ಹನುಮಂತ. ಭಯ ಆಗ್ತಿತ್ತಾ? ಭಯ ಓಕೆ, ಗೊತ್ತಿಲ್ಲ. ನಾವೆಲ್ಲ ಹೋಗ್ತಾ ಇದ್ವಿ. ವಾವ್, ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ಹೆಬ್ಬಾಳಾಗ ಹೋಗ್ಬೋದು. ಟ್ರಾಫಿಕ್ ಅಲ್ಲಿ ನೋ ಟ್ರಾಫಿಕ್ ಇಲ್ಲ ಆದ್ರೆ ಹೋಗ್ಬೋದು. ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಕಾಲ್ ಮಾಡ್ತಾ ಇದಾರೆ, ಅಲ್ಲೋಗೋಣ ಇಲ್ಲೋಗೋಣ ಅಂತ. ಸಾಯಂಕಾಲ 6:30 ಟೈಮ್ ಆಗಿದೆ. ಎಲ್ಲಿ ಹೋಗ್ತಾ ಇದೀವಿ ಅಂತ ಕ್ಲಾರಿಟಿ ಇಲ್ಲ ಇನ್ನ. ನೀವು ಆಯ್ತಲ್ಲ, ದಿ ರಾಕ್ ಆದ್ರೂ ವರ್ಕ್ ಆಗಿದೆ ಅಲ್ಲ ಯಾವಾಗ್ಲೂ. ಲಾಸ್ಟ್ ಮಿನಿಟ್ ಅಲ್ಲಿ ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡು ಹೋದಾಗುನು. ಓಕೆ, ಹೋಪ್ಫುಲಿ ಈ ಸತಿನೂ ವರ್ಕ್ ಆಗುತ್ತೆ ಅನ್ಕೊಂಡಿದೀನಿ. ವರ್ಕ್ ಆದ್ರೆ ಯಾವ ಪ್ಲೇಸ್ಗೆ ಹೋಗಿ ಏನ್ ತಿಂತೀವಿ ಅಂತ ಹೇಳೋಣ. 6:30 ಸ್ಟಾರ್ಟ್ ಮಾಡಿದೀವಿ. ಡಿನ್ನರ್ಗೆ ಎಲ್ಲಿ ಹೋಗ್ಬೇಕು ಅಂತ ನೋಡ. ಎಷ್ಟೊತ್ತಿಗೆ ರೀಚ್ 7 ಗಂಟೆ. 7 ಗಂಟೆ. ಇನ್ನೇನು 6:50. ಓಕೆ, ಎಲ್ಗೋ ಹೊರಟ್ರು. ಶೆಟ್ಟಿಲಿ ಅವತ್ತು ಬಿರಿಯಾನಿ ತಗೊಂಡ್ರಾ? ಎಲ್ಲಿ? ಶೆಟ್ಟಿಲಿ. ಅಲ್ಲಿ ಹೋಗೋಣ, ಚೆನ್ನಾಗಿದೆ. ಯಾವ ಶೆಟ್ಟಿ? ಅಲ್ಲ ತಗೊಂಡು ನೀನ್ ಬರ್ಡೇ ಮಾಡೋದಲ್ಲೇ ಶೆಟ್ಟಿಸ್ ಕಿಚನ್ ಜೈನಗ ತಗೊಂಡಿದ್ವಾ? ಇಲ್ಲ ಅನ್ಸುತ್ತೆ, ಗೊತ್ತಿಲ್ಲ, ನೆನಪೇ ಇಲ್ಲ. ಚೆನ್ನಾಗಿದೆ ಅಲ್ಲೇನೋ, ಅಲ್ಲಿಗೆ ಹೋಗೋಣ ರವಿ. ಎಸ್, ಇವಾಗ ಎಲ್ಲೋ ರೂಟ್ ಹಾಕಿದ್ಯಾ? ಅಲ್ಲಿಗೆ ಹೋಗೋಣ ಅಂತೀಯ ಈಗ? ರೆಕಾರ್ಡ್ ಆಗ್ತಾ ಇದೆ. ಸೊ ಇವಾಗ ವಿಶ್ವ ಕಲರ್ಸ್ ಓಕೆನಾ ಬಗ್ಗೆ ಕ್ವೆಶನ್ ಇದೆ. ಹೇಳಿ, ವೆನ್ ವಿ ಮಿಕ್ಸ್ ರೆಡ್ ಅಂಡ್ ಯೆಲ್ಲೋ ಕಲರ್ ಯಾವ ಕಲರ್ ಬರುತ್ತೆ? ರೆಡ್ ಎಲ್ಲ ನಾವು ಮಿಕ್ಸ್ ಮಾಡಿಲ್ಲ, ವೈಟ್ ಮತ್ತೆ ಕಾಫಿ ಮಿಕ್ಸ್ ಮಾಡಿದೀವಿ. ವೈಟ್ ಕಾಫಿ ಮಾಡಿದ್ರೆ ಯಾವ ಕಲರ್ ಬರುತ್ತೆ? ಲೈಟ್ ಕಾಫಿ ಕಲರ್ ಬರುತ್ತೆ. ರೈಟ್ ಕಾಫಿ ಕಲರ್. ರೆಡ್ ಅಂಡ್ ಯೆಲ್ಲೋ. ರೆಡ್ ಎಲ್ಲೋ ಪಿಂಕ್ ಆರೆಂಜ್. ಆರೆಂಜ್ ನೋಡಿ. ಐ ಕೆ ಸಿ ವೈಫ್ ಇಸ್ ಆಲ್ವೇಸ್ ರೈಟ್. ಆಯ್ತಾ? ಯು ಶುಡ್ ಆಲ್ವೇಸ್ ಸೆನ್ಸ್ ವಿಶ್ ರೆಡ್ ಯೆಲ್ಲೋ ಮಿಕ್ಸ್ ಆದ್ರೆ ನನಗೆ ಕಲರ್ ಅವ್ರು ಕೇಳಿಸ್ಕೊಂಡೇ ಇಲ್ಲ. ನೀನ್ ಹೇಳಿರೋದು ಕೇಳಿಸ್ಕೊಂಡೇ ಇರಲ್ಲ ಅವರು. ಡಿಪೆಂಡ್. ನೀರ್ ಹಾಕಿದ್ರೆ ಸೇಮ್ ಕಲರ್ ಬರುತ್ತೆ, ಕೋಕ್ ಹಾಕಿದ್ರೆ ಕೋಕ್ ಕಲರ್ ಬರುತ್ತೆ. ಆತರ ಅದ್ಯಾವ್ದು ವೈಟ್ ಮತ್ತೆ ಬ್ರೌನ್? ವಿಶ್ವ ಹೇಳಿ, ಎಕ್ಸ್ಪ್ಲೈನ್ ಮಾಡಿ. ಈಗ ಹೋಗ್ತೀವಲ್ಲ ಅಲ್ಲಿ, ಪಾಪ ಮಕ್ಳು ನೋಡ್ತಿರ್ತಾರೆ ನನ್ ಬ್ಲಾಗ್, ಅವರೆಲ್ಲ ಕಲ್ತ್ಕೊಂಡ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ವೈಟ್ ಅಲ್ಲ, ವಾಟರ್ ಇಸ್ ಕಲರ್. ಇವತ್ತು ವಿಶ್ವರೇ ಫೋಕಸ್ ಮಾಡ್ತಾ ಇರೋದು. ಒಂದ್ ಜಾಗ ಕರ್ಕೊಂಡ್ ಬಂದ್ರಿ. ಇವಾಗ 7:30 ಆಯ್ತು. ಆ ಜಾಗ ಬೇಡವಂತೆ. ಇಲ್ಲ 15-20 ಮೇಲೆ ನೋಡ್ಕೊಂಡ್ ಬರ್ಬೇಕಾದ್ರೆ ನಾನು ಅದನ್ನ ರೀಲ್ಸ್ ಎಲ್ಲ ನೋಡಿದ್ದೆ ಎಲ್ಲ ಒಂದ್ ಕಡೆ. 7:45 ಆಯ್ತು. ಇನ್ನ ಜಾಗ ಡಿಸೈಡ್ ಆಗಿಲ್ಲ. ಯಾವ್ದೋ ಜಾಗ ತೋರಿಸ್ತಾರಂತೆ, ನೋಡ್ಬಿಟ್ಟು ಈಗ ಅಲ್ಲೂ ಹೋಗೋದ ಬೇಡವಂತ ಡಿಸೈಡ್ ಮಾಡಿ ಮುಂದುವರಿಯೋದು. ಒಟ್ನಲ್ಲಿ ಸಿಟಿ ರೌಂಡ್ಸ್, ಯಾರಾದ್ರೂ ಸಿಟಿ ರೌಂಡ್ಸ್ ಹೋಗ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಿಸ್ಟರ್ ವಿಶ್ವ. ಆಲ್ರೆಡಿ ನೀನ್ ನೋಡ್ದ? ಇಲ್ಲ, ನಾನು 7:30 ನಿನ್ ತರ 10 ಗಂಟೆಗೆ ತಿನ್ನಲ್ಲ ನಾನು. ಟ್ರೈನಲ್ಲಿ ಎಲ್ಲೋ ಒಂದ್ ಕಡೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಎಲ್ಲಿ ಬಂದ್ವಿ? ಯಾರದು? ದ ಸ್ಪೈಸ್ ಟೌನ್. ಎಲ್ಲಿ ಕರ್ಕೊಂಡ್ ಬಂದ್ರಿ? ಎಲ್ಲಿ ಕರ್ಕೊಂಡ್ ಬಂದ್ರಿ? ಸ್ಪೈಸ್ ಟೌನ್. ಹೇಳಿ, ಇವತ್ತು ಇಷ್ಟೊಂದು ರೆಸ್ಟೋರೆಂಟ್ಸ್ ಚೇಂಜ್ ಮಾಡಕ್ ಏನ್ ರೀಸನ್?
ಏನ್ ರೀಸನ್? ರೆಸ್ಟೋರೆಂಟ್ ಆಫ್ ಮಾಡ್ತಾ ಇದೀವಿ ಪಾಪಿಂಗ್ ತರ. ಅಲ್ಲ ಚಿಕ್ಕು ಹಾಪಿಂಗ್ ನಾವು ಫ್ಯಾಮಿಲಿ ಅಲ್ವಾ, ಇದು ನೋಡಿ ಇಲ್ಲಿ ಫುಲ್ ಬಾಟಲ್ಸ್ ಇದೆ. ರಿಪೀಟ್ ಮಾಡಿ ಇನ್ನೊಂದ್ಸತಿ ರಿಪೀಟ್ ಮಾಡು. ನಾವು ಫ್ಯಾಮಿಲಿ ಬಂದಿರೋದು ನೋಡಿ, ಬಾಟಲ್ಸ್ ಎಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ಯಂತೆ ಬಾಟಲ್ಸ್ ಎಲ್ಲ ನೋಡ್ಬಿಟ್ಟು. ಫೈನಲಿ ಕಟ್ಟಾಗಿ ನಡೆಯೋದಾಗಿ ಬಂದಿರೋ ಪ್ರಶ್ನೆ ಏನು ಅಂದ್ರೆ ಲಕ್ಷಿಂದ, ಯಾಕೆ ನಾವ್ ಇಷ್ಟೊಂದು ರೆಸ್ಟೋರೆಂಟ್ ಹೋಗಿ ವಾಪಸ್ ಬರ್ತಾ ಇದೀವಿ ಅಂತ. ಟ್ರೆಷರ್ ಹಂಟಿಂಗ್ ಹೆಂಗ್ ಮಾಡಿದ್ವಿ? ಫಸ್ಟ್ ಹೋಟೆಲ್ಗೆ ಹೋದ್ವಿ, ಏನ್ ಮಾಡಿದ್ವಿ ಲಕ್ಷ? ಬೇಡ ಅಂದ್ವಿ. ಯಾಕೆ ಅಂದ್ರೆ ಅವರು ಒಂದು ಕ್ಲೂ ಕೊಟ್ರು ನಮ್ಗೆ. ಏನಂತ ಕೊಟ್ರು? ಹೌದು. ಆಮೇಲೆ ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರು, ಅಲ್ಲೋದ್ವಿ. ಈಗ ಟೀ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರೆ. ಅದಕ್ಕೆ ನಾವ್ ಇವಾಗ ಟಾಪಿಕ್ ಹೋಗ್ತಾ ಇದೀವಿ. ಅದೆಲ್ಲ ಐಪು ನಾವು ಅವಾಗೇ ಮಾಡ್ಬಿಟ್ಟಿದ್ವಿ ಕಾಲೇಜಲ್ಲಿ ಇದ್ದಾಗ. ಅಪ್ಪ ಆಯ್ತಾ ಡ್ಯೂಟಿ? ಏನ್ ಕೆಲಸ ಮಾಡಿದ್ರಿ? ನನ್ನ ಮಗಂದು ಡೈಪರ್. ಏನ್ ಮಾಡಿದ್ರಿ? ನನ್ನ ಮಗಂದು ಡೈಪರ್ ಕ್ಲೀನ್ ಮಾಡಿ. ಏನ್ ನವ್ಯ ವಿಶ್ವನೇ ಫುಲ್ ಕೆಲಸ ಮಾಡ್ತಾ ಇರೋದಂತೆ. ಹೌದು, ನನಗೆ ಅವ್ರನ್ನ ನೋಡ್ಬಿಟ್ಟು ನನಗ್ ಬೆವ್ರು ಬರ್ತಾ ಇದೆ. ಅವ್ರು ಕೆಲಸ ಮಾಡೋದು. ಡೈಪರ್ ಎಲ್ಲ ಬಿಸಾಕ್ಬಿಟ್ಟು ಬಂದ್ರು, ಮಗುನ್ ಎತ್ಕೊಂಡಿದ್ದಾರೆ. ಕ್ಲೀನ್ ಮಾಡಿದ್ಯಾರೋ? ನಾನು ಅವರು ನೋಡಿ ಬೆವ್ರು ಬರ್ತಿದೆ ಅವ್ರು. ಹಂಗೆ ಊಟ ಮಾಡೋದು ಯಾರೋ, ಅದೇನೋ ಬಾಳೆಹಣ್ಣು ತಿಂದಿದ್ದು ಯಾರೋ ಆ ಥರ ಅಲ್ವಾ? ನೀವು ಸ್ಟಾರ್ಟಿಂಗಿಂದ ನೋಡಿದಾಗೆ ಇದೊಂದು ರ್ಯಾಂಡಮ್ ವ್ಲಾಗ್. ಯಾಕಂದರೆ ನಮ್ಮದು ಒಂದು ಅನ್ಪ್ಲ್ಯಾನ್ಡ್ ಡಿನ್ನರ್ಗೆ ಹೋಗಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ, ವಿಶ್ವ ಆ್ಯಂಡ್ ನವ್ಯ ನಾನು ಆಲ್ರೆಡಿ ಇಂಟ್ರಡ್ಯೂಸ್ ಮಾಡಿದಾಗೆ. ಸೊ ನಾವು ಹೋಗಿದ್ದು ಫೈನಲಾಗೆ ಟಾಪಿಕ್ ಪಬ್. ಸೊ ಇದು 6th ಸ್ಟೇಜ್ ಬನಶಂಕರಿ, ಅಂದರೆ ನೈಸ್ ರೋಡ್ ಜಂಕ್ಷನಲ್ಲಿರೋದು. ಸೊ ಎಕ್ಸಾಕ್ಟ್ ಲೊಕೇಶನ್ ಏನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಬಟ್ ಮ್ಯೂಸಿಕ್ ಸ್ವಲ್ಪ ಲೌಡ್ ಇತ್ತು ಅಂತ ಅನಿಸ್ತು. ಅದರ್ವೈಸ್ ಫುಡ್ ಮಾತ್ರ ಲೈಕ್ 10 on 10 ಕೊಡ್ತೀನಿ. ನಮಗೆ ನಾಚೋಸ್ ಚಾಟ್ ಏನು ತೊಗೊಂಡಿದ್ವಲ್ಲ ಅದು ತುಂಬಾ ಫೇವ್ರೆಟ್ ಅಂತ ಅನಿಸ್ತು. ಸೊ ಫುಡ್ ವಾಸ್ ಆಸಮ್. ಪುಷ್ಪ 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 ಪುಷ್ಪರಾಜ್. ಟಾಪಿಕಲಿ ನಾವು ಬರೀ ಸ್ಟಾರ್ಟರ್ಸ್ನ ತಿಂದ್ವಿ ಮ್ಯಾಚ್ ನೋಡಿಕೊಂಡು. ಸುಮಾರು ಒಂದು 2 hour ಟೈಮ್ ಸ್ಪೆಂಡ್ ಮಾಡಿದ್ವಿ, ಬಟ್ ಹೊಟ್ಟೆ ಇನ್ನೂ ಹಶ್ವಾಗ್ತಿತ್ತು. ಸೊ ಮೇನ್ ಕೋರ್ಸ್ ತಿನ್ನೋಕ್ಕೆ ಎಂಪೈರ್ಗೆ ಹೋದ್ವಿ. 1 2 3 1 2 3 1 2 3 1 2 3. ಎಲ್ಲಿಗೆ ಬಂದಿದ್ದೀವಿ ಇವಾಗ? ಎಂಪೈರ್ ಹೋಟೆಲ್ ರೆಸ್ಟೋರೆಂಟ್. ಸೊ ಇವತ್ತಿಂದು ಏನು ಗೊತ್ತಾ ಹೆಸರು? ಒಂದು ಡಿನ್ನರ್ ಕತೆ. ಬೀಡ ಅವ್ರನ್ನ ಫೈನಲಿ ಬೀಡ ಮತ್ತೆ ಊಟ ಕೊಡಿಸಿರೋ ನಮ್ಮ ವಿಶ್ವನಾಥ್ ಅವ್ರಿಗೆ ಧನ್ಯವಾದಗಳು. ನೋಡಿ, ಆಲ್ವೇಸ್ ಅನ್ಪ್ಲಾನ್ ಟ್ರಿಪ್ ವಿಲ್ ಬಿ ಆಸಮ್. and with the best people. ಇಲ್ಲಿ ಬರ್ತಿದ್ದಾರೆ ನೋಡು, ಚಾಕ್ಲೇಟ್ ಬಾರ್. ಅದು ನೀನು ತಿನ್ನಂಗಿಲ್ಲ. ಬೇಕಾ ನಿಂಗೆ ಚಾಕ್ಲೇಟ್ ಬಾರ್? ಶ್ವೇತಾ ಆಂಟಿ ಕಾಲ್ ಮಾಡ್ಲಾ? ನಾನು ಬೈತೀನಿ ಇವಾಗ.